ಏನಕ್ಕ ಇಬ್ರು ಆರಾಮಾಗಿ ನಿಂತು ಬಿಟ್ಟಿದ್ದೀರಾ? ಕಾಫಿ ತಿಂಡಿ ಎಲ್ಲ ಆಯ್ತಾ? ಹ್ಞೂ ಸಾವಿತ್ರಿ ಆಯ್ತು. ನಿಂದು ಏನು ಈ ಕಡೆ ಯಾವ ಕಡೆ ಹೊಂಟಿದ್ದೆ? ಅಯ್ಯೋ ಅದು ಪುಟ್ಟಕ್ಕ ಸೊಸೆ ಬಂದಿದ್ದಾಳವ, ಸೊಸೆ ಹೇಗಿದ್ದಾಳೆ ಏನು ನೋಡ್ಕೊಂಬರೋಣ ಅಂತ ಹೋಗ್ತಿದ್ದೆ. ಬರ್ರಿ ನೀವು ಹಂಗೆ ನೋಡ್ಕೊಂಬರೋಣ. ಓಹೋ, ಪುಟ್ಟಕ್ಕನ ಸೊಸೆ ನೋಡಕ್ ಹೋಗ್ತಾ ಇದೀಯಾ ನೀನು? ನಡಿ ನಾವು ಬರ್ತೀವಿ, ನಮ್ದು ಎಲ್ಲ ಕೆಲಸ ಮುಗ್ದೈತೆ. ಹಂಗೆ ಎಲ್ಲೋ ಕುತ್ಕೊಂಡು ಮಾತಾಡ್ಕೊಂಡು ಸೊಸೆ ಹೆಂಗಿದ್ದಾಳೆ ಏನು ತಿಳ್ಕೊಂಬರೋಣ. ಊರಕ್ಕೂ ಅದು ಮೊದಲನೇದೊಂದು ಸಿಟಿ ಸೊಸೆ ಅಂತ ತಂದ್ಬಿಟ್ಟಿದ್ದಾಳೆ. ಅದಂತೂ ಒಂದು ಆಡ್ತತೆ ಅರ್ಧಂಬರ್ಧ ಹಂಗೆ ಹಾಕೊಂಡು ಅಯ್ಯೋ ಅಯ್ಯೋ ಪುಟ್ಟಕ್ಕನು ಮೀರಿಸ್ತತೆ ಹಂಗೆ. ಅಯ್ಯೋ ಅಕ್ಕ, ಆ ಪುಟ್ಟಕ್ಕ ಏನು ಕಮ್ಮಿ ಮೆರಿತಾಳ? ಹುಟ್ಟಿದ್ದಳ್ಳಿಲಿ ಬೆಳೆದಿದ್ದಳ್ಳಿಲಿ, ಮತ್ತು ನೋಡಿದ್ರೆ ಮದುವೆ ಆಗಿ ಬಂದಿದ್ದು ಹಳ್ಳಿಗೇನೆ. ಅಯ್ಯೋ ನಾನು ಸಿಟಿಲಿ ಇರಬೇಕಪ್ಪ, ನನಗೆ ಹಳ್ಳಿ ಜೀವನ ಮಾಡೋಕ್ಕಾಗಲ್ಲ, ಐಫೈ ಜೀವನ ಇರಬೇಕು. ಮೇಕಪ್ ಏನು ಕೇಳ್ತೀಯಾ ಮುದ್ಕಿದು? ಅಯ್ಯೋ 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 ಆ ಸೊಸೆ ಅದೆಂಥದ್ದು ಸಿಟಿ ಸೊಸೆ ತೊಗೊಂಬಂದ್ಮೇಲಂತೂ ಇನ್ನೂ ಜಾಸ್ತಿ ಆಗೋಯ್ತು. ಅದು ಅದ್ರ ಮಕ ನೋಡಿದ್ರೆ ಒಂದು ಕಾಫಿ ಮಾಡೋಕ್ಕೆ ಬರಲ್ಲ ಅದಕ್ಕೆ ಅಂತ ಸೊಸೆ. ಈಗ ನೋಡಿದ್ರೆ ನಮ್ಮ ದಾಸಣ್ಣವರು ಹಳ್ಳಿ ಸೊಸೆ ಬೇಕು ಅಂದ್ಬಿಟ್ಟು ತೆಂಗಿನ ಮಗಳನ್ನ ತೊಗೊಂಬಂದಿದ್ದಾರೆ. ಅದು ಹೆಂಗೈತೆ ನೋಡ್ಬೇಕು ತಡಿ. ಇವರಿಬ್ಬರಲ್ಲಿ ಯಾರು ಬೆಸ್ಟು ಅಂತ ನಾವು ಹಿಂಗೆ ತೀರ್ಮಾನ ಮಾಡಿಬಿಡ್ಬೇಕು. ನೋಡೋಣ ತಡಿ, ಆ ಪುಟ್ಟಕ್ಕನ ಸೊಕ್ಕ ಹಡಕ್ಸಕ್ಕೆ ಈ ಸೊಸೆನಾದ್ರೂ ಸರಿಯಾಗಿ ಬಂದಿದ್ದಾಳೆ ಏನೋ ನೋಡೋಣ. ಊರು ತುಂಬ ಜಂಬ ಕುಚ್ಕೊಂಡು ಓಡಾಡ್ತಿದ್ಲು, ನಮ್ಮ ಮನೆ ಹಂಗೈತೆ, ನಮ್ಮ ಮನೆ ಫ್ರಿಡ್ಜ್ ಐತೆ, ನಮ್ಮ ಮನೆ ಟಿವಿ ಐತೆ, ಅದೈತೆ ಇದೈತೆ ಅಂತ. ಈಗ ನೋಡೋಣ ತಡಿ ಹೆಂಗಿದ್ದಾಳೆ ಸೊಸೆ ಅಂತ. ನಡೀರಿ ಹೋಗೋಣ, ಹಂಗೆ ಒಂದು 4 ಮಾತಾಗ್ತತೆ, ಸೊಸೆ ಹೆಂಗಿದ್ದಾಳೆ ಅಂತಲೂ ಗೊತ್ತಾಗುತ್ತೆ. ಛೇ, ವಾಟ್ ಇಸ್ ದಿಸ್ ಬ್ಯಾಡ್ ಸ್ಮೆಲ್? ಸ್ಮೆಲ್ ಕಮಿಂಗ್ ಟು ಮೈ ನೋಸ್ ಅಂಡ್ ಗೋಯಿಂಗ್ ಟು ಮೈ ಸ್ಟಮಕ್. ಮೈ ಸ್ಟಮಕ್ ಎಲ್ಲ ಫುಲ್ಲು. ರೀ, ನನ್ನೊಬ್ಳಿಗೆ ಏನ್ರಿ ನೋಸ್ ಇರೋದು, ನಿಮಗಿಲ್ಲೇನ್ರಿ? ಇಷ್ಟು ಗಬ್ಬು ವಾಸನೆ ಬರ್ತಿದೆ. ಮಲಗಿರೋದು ನೋಡ್ರಿ, ಹೆಂಗ್ ಮಲಗಿದ್ದೀರಾ? ಏನ್ ನೋಡೋಗ್ರಿ, ಎದ್ದೆ ಅದೇನ್ ನೋಡ್ರಿ. ಏಯ್, ಗಂಡ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾದ್ರೆ ಕಾಟ ಕೊಟ್ರೆ ನೀನು ಮುಂದಿನ ಜನ್ಮದಲ್ಲಿ ಪಿಚಾಚಿಯಾಗಿ ಹುಡ್ತೀಯ ನೋಡು. ಯಾವ ಬ್ಯಾಡ್ ಸ್ಮೆಲ್ ಇಲ್ಲ ಏನಿಲ್ಲ, ಎಷ್ಟು ಘಮಘಮ ಅಂತಿದೆ. ಈ ಸುವಾಸನೆ ಕುಡ್ದು ಎಷ್ಟು ದಿನ ಆಗಿತ್ತು ನಾನು. ಓಕೆ, ಇಲ್ಲಿ ನಿಂತ್ಕೋಬೇಡ, ನೀನೇ ಏನೋ ಮೈ ತೊಳೆದಿಲ್ಲೇನೋ, ಹೋಗಿ ತೊಳ್ಕೋ ಹೋಗು. ಏ ಬ್ಯಾಡ್ ಮ್ಯಾನ್, ಐ ನೋ ವೆರಿ ವೆಲ್ ಬ್ಯಾಡ್ ಸ್ಮೆಲ್ ಗುಡ್ ಸ್ಮೆಲ್. ಯು ಡೋಂಟ್ ನೋ. ಯು ಸ್ಲೀಪ್, ಓ ಐ ಗೋ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅಯ್ಯೋ ಅತ್ತೆ, ಇದೇನಿದು ಹಿಂಗ್ ಬಿದ್ಬಿಟ್ರಿ ಮೂಟ ಬಿದ್ದಂಗೆ? ಎದೋಳ್ರಿ ಮೇಲೆ. ಹಳದೋಳೆ, ನನ್ನ ಜೀವ ತಿನ್ಬೇಕಂತಾನೆ ಬಂದಿದ್ಯಾನೆ ಈ ಮನೆಗೆ. ಎತ್ತೆ, ನಿಧಾನಕ್ಕೆ ಎತ್ತೆ. ರೀ ಮನು, ಬರ್ರೋ ಒಂದ್ ಸ್ವಲ್ಪ ಎತ್ತು ಬರ್ರೋ ನನ್ನ. ಅಯ್ಯೋ ಅಮ್ಮ, ಓತೋಯವ್ವ ನನ್ನ ಸೊಂಟ. ಏಯ್, ಏನೇ ಆಗಿದೆ ನಿನಗೆ? ದಿನ ಏನಾದ್ರೂ ಒಂದು ಕೂಗಾಟ ಕಿರ್ಚಾಟ, ನೆಮ್ಮದಿಗೆ ಮಲ್ಕೊಳಕ್ಕೂ ಬಿಡಲ್ಲ ನೀನು. ಈ ತರ ಕಾಟ ಕೊಟ್ರೆ ನಿನಗೆ ಒಳ್ಳೇದಾಗಲ್ಲ ನಿನಗೆ. ಇದೇನೇ ಇದು? ಮರದಿಂದ ಬಿದ್ದು ಹೊಡೆದೋಗಿರೋ ಹಳಸ್ನೆಣ್ಣದಂಗ ಆಗಿದ್ಯಾ? ಏನಾಯ್ತು ನಿನಗೆ? ನೆಟ್ಟಗೆ ಎದಳಲ್ಲ ಏನಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಬಲ್ಗಡೆ ಎದ್ದು ಅಂತ ಹೇಳ್ತೀನಿ, ಎಮ್ಮೆ ಎದ್ದು ನಿಂತ್ಕೊಂತಿದ್ದಂಗೆ ಫೋನ್ ಟಿಕ್ತಾ ಇರ್ತಾಳೆ. ಹಂಗೆ ಫೋನಲ್ಲಿರೋರು ಎಲ್ಲಾರ ಮುಖ ನೋಡಿ ಆಮೇಲೆ ದೇವ್ರ ಮುಖ ನೋಡ್ತಾಳೆ. ಒಳ್ಳೇದಾಗುತ್ತಾ ನಿನಗೆ? ಹಿಂಗೆ ಆಗೋದು, ಸೊಂಟ ಮುರ್ಕೊಂಡು ಬೀಳ್ಬೇಕಾಗ್ತತ್ ನೋಡ್ ನೀನು. ಅಯ್ಯೋ ರೀ, ಮನೆ ಎಲ್ಲ ಯಾಕೋ ಹೊಗೆ ಹೊಗೆ ಅನ್ನಿಸ್ತಿಲ್ವಾ? ಏನ್ರಿ ಇದು? ಎಲ್ಲಾರ ಏನಾರ ಬೆಂಕಿ ಗಿಂಕಿ ಎತ್ಕೊಂಡೈತೇನ ನೋಡ್ರಿ. ಅಯ್ಯೋ ಸೊಂಟ, ಯಪ್ಪ ಇವಳು ಸೊಸೆ. ಹೇಯ್, ನೆಲಕ್ಕೆ ಯಾರ ಸಗಣಿ ಹಾಕಿ ಸಾರಿಸ್ತಾರೇನೆ? ನಿನಗೇನೇ ಬಂದಿರೋದು ಶಟಮ್ಯಾನಿ? ಅಯ್ಯೋ ಅತ್ತೆ, ಮನೆಗೆ ಹಸು ಸಗಣಿ ಹಾಕಿ ಸಾರ್ಸೋದ್ ಬಿಟ್ಟು ನಿಮ್ ಸಗಣಿ ಹಾಕಿ ಸಾರ್ಸಕ್ಕಾಗುತ್ತಾ? ಅವ್ವ ಸೊಸೆ, ನೀನ್ ಬೇಕಾದ್ರೆ ಸಗಣಿ ಅಲ್ದರೆ ಇದು ಗಂಜಲನೂ ಸೇರ್ಸ್ ಮನೆ ಸಾರ್ಸು, ನನಗೆ ಯಾವ ಬೇಜಾರು ಇಲ್ಲ. ಆದ್ರೆ ನಿಮ್ ಮತ್ತೆ ಸಗಣಿ ವಿಚಾರಕ್ಕೆ ಮಾತ್ರ ಹೋಗ್ಬೇಡ. ರೀ ಮುಚ್ಚ್ರಿ ಬಾಯಿನ, ಏನೇನ ಮಾತಾಡ್ಬೇಡ್ರಿ. ಅವ್ವ ಸೊಸೆ, ಈ ಮನೆ ಒಳಗೆ ಹೊಗೆ ಎಲ್ಲ ಬರ್ತೈತಲ್ಲ, ಏನಾಗೈತವ? ಓ ಮಾವ, ಹಾಲಿಟ್ಟ ಹಾಲು ಕಾಯಿಸ್ಬೇಕಿತ್ತು, ಇಲ್ಲ ಒಡೆದೋಗ್ಬಿಡುತ್ತೆ. ಮನೆ ಒಳಗೆ ಹಾಲು ಹೊಡೆದ್ರೆ ಅದು ಅಪಶಕನ. ಅದಕ್ಕೆ ಒಲೆ ಹಚ್ಬಿಟ್ಟು ಹಾಲು ಕಾಯಿಸಕ್ಕಿಟ್ಟಿದ್ದೀನಿ. ಏನು ಒಲೆ ಹಚ್ಚಿದ್ಯಾ? ನಿನಗೇನೆ ಬಂದಿರೋದು? ಯಪ್ಪ, ಮನೆಯನ್ನು ಹಾಳು ಮಾಡಿ ಇಡ್ತಾಳೆ ಇವಳು. ಅವ್ವ ಸೊಸೆ, ಒಲೆ ಯಾಕೆ ಹಚ್ಚಿದವ? ಎಲ್ಲ ಹಚ್ಚಿದ್ಯಾ? ತೋರ್ಸ್ಬಾ ಒಂಚೂರು. ಅಯ್ಯೋ ದೇವ್ರೆ, ಇವಳಿಗೆ ಏನಪ್ಪ ಬಂದಿರೋದು? ಇದೇನೆ ನನ್ನ ಚಿಕನ್ ಇದ್ದಂಗೆ ಐತಾನೆ ಇದು. ಅಯ್ಯೋ ಅಯ್ಯೋ, ಇಷ್ಟು ದೊಡ್ಡ ಚಿಕನ್ ಇದ್ದು ಒಲೆಯಲ್ಲಿ ಅಡುಗೆ ಮಾಡಿದ್ಯಲ್ಲ ನೀನು? ಮೈ ಡಿಯರ್ ಮೂಟೆ, ಅದು ಚಿಕನ್ ಅಲ್ಲ, ಕಿಚನ್ನು. ಸಾಕು ಮುಚ್ಚ್ರಿ ಬಾಯ್ನ, ನಿಮ್ಮಿಂದನೇ ಎಲ್ಲ ಆಗಿರೋದು. ಇನ್ನೊಂದು ಕ್ಷಣ ಇವಳು ಈ ಮನೇಲಿ ಇರಬಾರ್ದು. ಮನೆ ಟೈಲ್ಸ್ ಹಾಕ್ಸಿದೀವಿ, ಎಂಥ ಟೈಲ್ಸ್, ಎಷ್ಟು ಖರ್ಚು ಮಾಡಿ ಟೈಲ್ಸ್ ಹಾಕ್ಸಿದೀವಿ ನಾವು. ಆ ಟೈಲ್ಸಿಗೆ ಹೋಗಿ ಸಗಣಿ ಬಳ್ದಿದ್ದಾಳೆ. ಆ ಸೋಫಾ ಮೇಲೆ ನೋಡಿದ್ರೆ ಹರಿದೋಗಿರೋ ಚಾಪೆ ಹಾಕಿದ್ದಾಳೆ. ಈ ನನ್ನ ಚಿಕನ್ ಅಲ್ಲಿ ನೋಡಿದ್ರೆ ಒಲೆ ತಂದು ಅಡುಗೆ ಮಾಡ್ತಿದ್ದಾಳೆ. ಯಪ್ಪ ದೇವ್ರೆ, ಇದನ್ನೆಲ್ಲ ಸಿಹಿ ಮಾಡಕ್ಕೆ ಇನ್ನೂ ನಂಗೆ ಐಸ್ ಐತಲ್ಲ. ಹೌದೌದು, ನಿನಗಿದ್ನೆಲ್ಲ ನೋಡೋಕ್ಕಾಗಲಿಲ್ಲ ಅಂದರೆ
ನಿನ್ನ ಕಣ್ಣನ್ನ ಯಾರಿಗಾರ ದಾನ ಮಾಡ್ಬಿಡು. ನಿನಗೆ ಹೇಳ್ತಾ ಇದೀನಿ ಕೇಳು, ನಿನ್ನ ಹಳ್ಳಿ ಪುರಾಣ, ನಿನ್ನ ಹಳ್ಳಿ ಸಗಣಿ ಗಂಜ್ರ ಇದನ್ನೆಲ್ಲ ತಿಪ್ಪೆಗೆ ಬಿಸಾಕಿದ್ರೆ ಸರಿ ಹೋಯ್ತು. ಮನೆನ ಮನೆ ತರ ಇರಕ್ ಬಿಡು. ಇದೇನು ತಿಪ್ಪೆ ಗುಂಡೆ ಮಾಡಿಟ್ಟಿದ್ಯಲ್ಲ ನೀನು. ಇನ್ನೊಂದ್ಸಲ ಅಲ್ಲಿ ಇಲ್ಲಿ ಏನಾದ್ರೂ ನಾನು ನೋಡಿದ್ರೆ ನಿನ್ನ ಅವತಾರಗಳನ್ನ ಸರಿ ಇರೋದಿಲ್ಲ. ಆ ಸೋಫಾ ಮೇಲೆ ಏನಕ್ಕೆ ಚಾಪೆ ಹಾಕಿದ್ಯಾ ನೀನು? ಅಯ್ಯೋ ಅತ್ತೆ, ನಾನು ಬೆಳಿಗ್ಗೆ ಎದ್ದಿ ಅದ್ರ ಮೇಲೆ ಕುತ್ಕೊಂಡ ತಕ್ಷಣ ಒಳಗೆ ಹೋಗ್ಬಿಟ್ಟೆ. ಮತ್ತೆ ನಿಮಗೆ ಬೇರೆ ವಯಸ್ಸಾಗೈತೆ, ನೀವು ಹಂಗೆ ಕುತ್ಕೊಂಡು ಒಳಗೆ ಹೋಗ್ಬಿಟ್ರೆ ಆಮೇಲೆ ನಿಮ್ಮನ್ನು ಎತ್ತಕ್ಕಾಗಲ್ಲ ಅಂದ್ಬಿಟ್ಟು ಚಾಪೆ ಹಾಕಿದ್ದೀನಿ. ಈಗ ಹೋಗಿ ಕುತ್ಕೊಂಡ್ರೆ ಅದ್ರ ಮೇಲೆ ಅದು ಒಳಗೆ ಹೋಗೋದಿಲ್ಲ, ಆರಾಮಾಗಿ ಕುತ್ಕೋಬಹುದು. ಹೆಂಗೆ ನಾನು ಸೊಸೆ ಸೂಪರ್ ಕಣವ ನೀನು. ಮಾವನು ಸೊಸೆನೋ ಒಂದೊಂದು ಮುತ್ತು. ಮುತ್ತು ಕೊಡ್ತೀಯಾ? ಈ ಶಟ್ ಅಪ್ ಮ್ಯಾನ್. ಅತ್ತೆ, ನಾನು ಏನಾದರೂ ತಪ್ಪು ಮಾಡಿದ್ದೀನಾ? ಇಲ್ಲವಾ ತಾಯಿ, ನಿಂದೇನು ತಪ್ಪಿಲ್ಲ. ತಪ್ಪಲ್ಲ, ಇಲ್ಲಿ ನಿಂತಿದ್ದಾನಲ್ಲ ಇಲ್ಲಿ ನನ್ನ ಗಂಡ ಇವಂದೇ. ಮಾವ, ಈ ಮನೇಲಿ ನನಗೆ ಇಷ್ಟು ಸ್ವತಂತ್ರ ಇಲ್ವಾ? ನೀವು ಅಂದ್ರಿ ಮತ್ತೆ ನೆನ್ನೆ ಈ ಮನೆ ನಿನಗೆ ಹೆಂಗ್ ಬೇಕು ಹಂಗೆ ಬದಲಾಯಿಸವ, ನಿನಗೆ ನಾನು ಪೂರ್ತಿ ಸ್ವತಂತ್ರ ಕೊಟ್ಟಿದ್ದೀನಿ ಅಂತ. ನಾನು ಯಾವಾಗಿಲ್ಲ ಅಂದೆ? ನಾನು ಇವಾಗಲೂ ಅದನ್ನೇ ಹೇಳ್ತಿದ್ದೀನಿ. ಈ ಮನೇಲಿ ನಿನಗೇನು ಬೇಕಾದರೂ ಮಾಡೋ ಅಧಿಕಾರ ಐತೆ. ಯಾರಾದರೂ ಅದನ್ನ ನಿನಗೆ ಯಾಕೆ ಮಾಡ್ತಿದ್ಯಾ, ಮಾಡಬೇಡ ಅಂತ ಹೇಳಿದ್ರೆ ಸೀದಾ ಬಂದು ನನ್ನ ಹತ್ರ ಹೇಳು, ನಾನು ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ. ಆದರೆ ಸೊಸೆ ಒಂದೇ ಒಂದು ನಿನ್ನ ಹತ್ರ ಏನಂದರೆ, ಮನೆ ಒಳಗಡೆ ಸಗಣಿಲೆಲ್ಲ ಸಾರಿಸ್ಬೇಡ ಕಣವ. ಯಾಕಂದರೆ ನನಗೂ ವಯಸ್ಸಾಗೈತೆ, ಈ ಟೈಲ್ಸ್ ಮೊದಲೇ ಜಾರ್ತತೆ. ನಾನು ಏನಾದರೂ ಆ ಸಗಣಿ ಮೇಲೆ ಕಾಲಿಟ್ಟು ಜಾರು ಬಿದ್ದುಬಿಟ್ರೆ ಸೊಂಟ ಮುರಿದೋಗ್ಬಿಡುತ್ತೆ. ನಿಮ್ಮ ಅತ್ತೆ ಏನು ಹುಂಬುಸೇನಿ ಇನ್ನೂ ಬದುಕಿದ್ದಾಳೆ, ನಾನೇನಾದರೂ ಬಿದ್ದರೆ ಒಡೆದೇ ಹೋಗ್ತೀನಿ ಆಮೇಲೆ. ಅದಕ್ಕೆ ನೀನು ಹೊರಗಡೆ ಬಾಕ್ಲಿಗೆ ಬೇಕಾದರೆ ಸಗಣಿ ಹಾಕಿ ಸಾರಿಸಿ ಚೆನ್ನಾಗಿ ರಂಗೋಲಿ ಎಲ್ಲ ಬಿಡು, ನನಗೆ ಯಾವ ಬೇಜಾರು ಇಲ್ಲ. ಆದರೆ ಮನೆ ಒಳಗೆ ಮಾತ್ರ ಸಗಣಿ ಹಾಕಿ ಸಾರಿಸ್ಬಿಡ ಕಣವ. ಹೌದಾ ಮಾವ? ಆಯ್ತು ಮಾವ, ಇನ್ಮೇಲೆ ಮನೆ ಹೊರಗಡೆನೇ ಸಗಣಿ ಹಾಕಿ ಸಾರಿಸ್ತೀನಿ. ಸದ್ಯ ಅದ್ರ ಜೊತೆಗೆ ಈ ಒಲೆ ತೆಗಿ, ಅದು ಸೋಫಾ ಮೇಲೆ ಹಾಕಿರೋದು ನಿನ್ನ ಹಳೆ ಹೊರಕು ಚಾಪನ್ನು ತೆಗೆದು ಬಿಸಾಕು. ಇಲ್ಲ ಅತ್ತೆ, ನಾನು ಅದನ್ನೆಲ್ಲ ಮಾಡೋದಿಲ್ಲ. ನಂಗೆ ಆ ಸೋಫಾ ಮೇಲೆ ನನಗೆ ಕುತ್ಕೊಳ್ಳೋಕೆ ಸರಿ ಹೋಗಲ್ಲ, ಅದಕ್ಕೆ ಆ ಚಾಪೆ ಹಾಕಿದ್ದೀನಿ. ಅದು ಹಂಗೆ ಇರಬೇಕು ಅಷ್ಟೇ. ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗ್ರಿ. ಪುಟ್ಟಕ್ಕ ಮನೇಲಿದೀಯಾ? ಬಂದೆ. ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಈಗ ನಮ್ಮನೆ ಅಕ್ಕಪಕ್ಕದವ್ರು ಎಲ್ಲರೂ ನನ್ನ ಮುದ್ದಿನ ಸೊಸೆನ ನೋಡೋಕ್ಕೋಸ್ಕರ ಬಂದಿದ್ದಾರೆ. ಅವರೆಲ್ಲರಿಗೂ ನನ್ನ ಸೊಸೆ ಯಾವ ರೀತಿ ಉಪಚಾರ ಮಾಡ್ತಾಳೆ ಏನು ಅನ್ನೋದು ನೀವು ಮುಂದಿನ ಕಥೆಯಲ್ಲಿ ನೋಡ್ತೀರಾ. ಆ ಕತೆ ಬಹಳ ಕಾಮಿಡಿ ಆಗಿದೆ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಈ ಕತೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೂಡ ಜಾಸ್ತಿ ಮಾಡಿ, ಆಯಿತಾ? ಧನ್ಯವಾದಗಳು.